ಪರಪ್ಪನ ಅಗ್ರಹಾರ ಜೈಲಿಗೆ ಡಿಜೆ ಅಲೋಕ್ ಕುಮಾರ್ ಭೇಟಿ ಹಿನ್ನೆಲೆ ಭೇಟಿ ವೇಳೆ ಅಲೋಕ್ ಕುಮಾರ್ ಜೊತೆ ಮಾತನಾಡಿರುವಂತ ದರ್ಶನ್ ಅಲೋಕ್ ಕುಮಾರ್ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ ದರ್ಶನ್ ಜೈಲಿನಲ್ಲಿ ಅಧಿಕಾರಿಗಳೊಂದಿಗೆ ರೌಂಡ್ಸ್ ಮಾಡ್ತಾ ಇದ್ದ ಅಲೋಕ್ ಕುಮಾರ್ ಪರಿಶೀಲನೆ ವೇಳೆ ದರ್ಶನ್ ಅಂಡ್ ಗ್ಯಾಂಗ್ ಇರುವಂತ ಬ್ಯಾರಕಿಗೆ ಭೇಟಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮುಕ್ತವಾಗಿ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಏನು ಮಾತಾಡಿದ್ದಾರೆ ಏನು ಎತ್ತ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಲೋಕ್ ಕುಮಾರ್ ಅವರು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಅಧಿಕಾರಿಗಳು ಮತ್ತು ದರ್ಶನ್ ಅನ್ನೋ ಥರದೊಂದು ಪರಿಸ್ಥಿತಿ ಇತ್ತು ಯಾಕಂದರೆ ನನಗೆ ತುಂಬ ಹಿಂಸೆ ಆಗ್ತಾ ಇದೆ ಅಧಿಕಾರಿಗಳು ಬೇಕಂತ ಟಾರ್ಗೆಟ್ ಮಾಡಿದ್ದಾರೆ ಈ ಥರ ಎಲ್ಲ ಹೇಳ್ಕೊಂಡಿದ್ದು ಕೋರ್ಟ್ನಲ್ಲಿ ದಿಮ್ ಕೊಡಿ ಅಂದರೆ ದಿಮ್ ಕೊಡಲ್ಲ ಹಾಸಿಗೆ ಕೊಡಿ ಅಂದರೆ ಹಾಸಿಗೆ ಕೊಡಲ್ಲ ಟಿ ವಿ ಕೊಡಿ ಅಂದರೆ ಟಿ ವಿ ಕೊಡಲ್ಲ ಬೆಳಕೆ ನೋಡಲ್ಲ ಈ ಥರದ್ದೆಲ್ಲ ಇದೆಲ್ಲದರ ನಡುವೆ ಇದೀಗ ಅಧಿಕಾರಿಯ ಜೊತೆಗೆ ಮಾತನಾಡಿರೋದು ಅಲೋಕ್ ಕುಮಾರ್ ಜೊತೆ ದರ್ಶನ್ ಮುಕ್ತ ಮಾತು ಏನಪ್ಪ ದರ್ಶನ್ ಎಲ್ಲ ಓಕೆನಾ ಏನಾದರೂ ಸಮಸ್ಯೆ ಇದೆಯಾ ಅಂತ ಅಲೋಕ್ ಕುಮಾರ್ ಅವರು ಪ್ರಶ್ನಿಸಿದ್ದಾರಂತೆ ಏನಿಲ್ಲ ಸರ್ ಆರಾಮಾಗಿದ್ದೀನಿ ಅಂತ ಹೇಳಿದಾರಂತೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಟ್ರಯಲ್ ಶುರುವಾಗಿದೆ ಅಲ್ವಾ ಯಾವ ಕೇಸ್ ಇರೋದು ಅಂತ ಪ್ರಶ್ನಿಸಿದ್ದಾರಂತೆ ಕೊಲೆ ಕೇಸ್ ಟ್ರಯಲ್ ಶುರುವಾಗಿದೆ ಸರ್ ಅಂತ ದರ್ಶನ್ ಹೇಳಿದಾರಂತೆ ಡಿಸೆಂಬರ್ 3ರಂದು ಒಮ್ಮೆ ವಿಚಾರಣೆ ನಡೆದಿದೆ ಮತ್ತು ಡಿಸೆಂಬರ್ 17ಕ್ಕೆ ವಿಚಾರಣೆ ಇದೆ ಸರ್ ಅಂತ ದರ್ಶನ್ ಹೇಳಿದಾರಂತೆ ಆ ವೇಳೆ ದರ್ಶನ್ ನೀಡಿರುವಂತಹ ಸೌಲಭ್ಯಗಳ ಬಗ್ಗೆ ಅಲೋಕ್ ಕುಮಾರ್ನಿಂದ ಪ್ರಶ್ನಿಸಿದ್ದಾರಂತೆ ಯಾವುದೇ ಕುಂದುಕೊರತೆ ಬಗ್ಗೆ ಹೇಳ್ಕೊಳ್ಳಿಲ್ವಂತೆ ದರ್ಶನ್ ನಾವು 5 ಮಂದಿ ಆರಾಮಾಗಿದ್ದೀವಿ ಅಂತ ದರ್ಶನ್ ಹೇಳಿದಾರಂತೆ ಎಲ್ಲ ಓಕೆನಾ ಅಂತ ಕೇಳೋಕ್ಕೆ ಎಲ್ಲ ಓಕೆ ಸರ್ ಆರಾಮಾಗಿದ್ದೀವಿ ಅಂತ ಹೇಳಿದಾರಂತೆ ಮತ್ತು ಕೇಸ್ ಇಲ್ಲಿವರೆಗೂ ಬಂತು ಏನು ಎತ್ತ ಅನ್ನೋದ್ರ ಬಗ್ಗೆ ದರ್ಶನೇ ಡೀಟೇಲ್ಸ್ ಕೊಟ್ಟಿದ್ದಾರಂತೆ ಹಿಂಗಿತ್ತು ಹಿಂಗಾಗಿದೆ ಅನ್ನೋದನ್ನು ಹೇಳಿದಾರಿಗೆ ಅನ್ನೋದು ಗೊತ್ತಾಗ್ತಾ ಇದೆ ಅಲೋಕ್ ಕುಮಾರ್ ಅವರು ಕೇಳಿದಂಥ ಎಲ್ಲ ಪ್ರಶ್ನೆಗೂ ಕೂಡ ಕೂಲಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ ಅದಕ್ಕೆ ಸ್ವಲ್ಪ ಕ್ಲೀನ್ ಆಗಬೇಕು ಅಂತೂ ನಾನೇನು ಹೇಳ್ತಾ ಇದ್ದೆ ಇಷ್ಟು ನಿಮಗೆ ಬ್ಯಾಂಗ್ಳೂರ್ ಸಿಟಿ ಲ್ಯಾಂಡ್ ಇದ್ದಾಗ ನಾಟ್ ಗೋ ವೇಸ್ಟ್ ಇಲ್ಲ ಅದಕ್ಕೆ ಸ್ವಲ್ಪ ಕ್ಲೀನ್ ಆಗಬೇಕು ಅಂತೂ ನಾನೇನು ಹೇಳ್ತಾ ಇದ್ದೆ ಇಷ್ಟು ನಿಮಗೆ ಬ್ಯಾಂಗ್ಳೂರ್ ಸಿಟಿ ಲ್ಯಾಂಡ್ ಇದ್ದಾಗ ನಾಟ್ ಗೋ ವೇಸ್ಟ್ ಇಲ್ಲ ಅದಕ್ಕೆ ಸ್ವಲ್ಪ ಕ್ಲೀನ್ ಆಗಬೇಕು ಅಂತೂ ನಾನೇನು ಹೇಳ್ತಾ ಇದ್ದೆ ಇಷ್ಟು ನಿಮಗೆ ಬ್ಯಾಂಗ್ಳೂರ್ ಸಿಟಿ ಲ್ಯಾಂಡ್ ಇದ್ದಾಗ ನಾಟ್ ಗೋ ವೇಸ್ಟ್ ಇಲ್ಲ ಅದಕ್ಕೆ ಸ್ವಲ್ಪ ಕ್ಲೀನ್ ಆಗಬೇಕು ಅಂತೂ ನಾನೇನು ಹೇಳ್ತಾ ಇದ್ದೆ ಇಷ್ಟು ನಿಮಗೆ ಬ್ಯಾಂಗ್ಳೂರ್ ಸಿಟಿ ಲ್ಯಾಂಡ್ ಇದ್ದಾಗ ನಾಟ್ ಗೋ ವೇಸ್ಟ್ ಇಲ್ಲ ಅದಕ್ಕೆ ಸ್ವಲ್ಪ ಕ್ಲೀನ್ ಆಗಬೇಕು ಅಂತೂ ನಾನೇನು ಹೇಳ್ತಾ ಇದ್ದೆ ಇಷ್ಟು ನಿಮಗೆ ಬ್ಯಾಂಗ್ಳೂರ್ ಸಿಟಿ ಲ್ಯಾಂಡ್ ಇದ್ದಾಗ ನಾಟ್ ಗೋ ವೇಸ್ಟ್ ಇಲ್ಲ ಅದಕ್ಕೆ ಇದೊಂದು ಪಾರ್ಕಿಂಗ್ ಇದು ಮಾಡಿಸ್ಬಿಡಿ ಸರಿಯಾಗಿ ಮಾಡಿಸ್ಬಿಡಿ ಇದು ಅಡ್ಡ ಬಿದ್ದ ಬೇಡ ಇವಾಗ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಇವತ್ತು ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ದರ್ಶನ್ ಏನೆಲ್ಲ ಮಾತನಾಡಿದ್ದಾರೆ ನೀತಿಯನ್ನು ಡಿಜಿಪಿ ಆದ ಬಳಿಕ ಮೊದಲ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಅಲೋಕ್ ಕುಮಾರ್ ಅವರು ಭೇಟಿಯನ್ನು ಕೊಟ್ಟಿರುವಂತದ್ದು ಭೇಟಿಯನ್ನ ಕೊಟ್ಟ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಸುದ್ದಿಗೆ ಕಾರಣವಾಗಿದ್ದಂಥದ್ದು ಮತ್ತೆ ನಟ ಆಗಿರುವ ದರ್ಶನ್ ಕೂಡ ಜೈಲಿನಲ್ಲಿದ್ರು ಕೇವಲ ದರ್ಶನ್ ಅಂತ ಅಷ್ಟೇ ಅಲ್ಲ ಎಲ್ಲರನ್ನೂ ಕೂಡ ಅಂದ್ರೆ ಇಡೀ ಜೈಲಿನ ಪರಿಸ್ಥಿತಿ ಹೇಗಿದೆ ಅಲ್ಲಿನ ಕರ್ಮಕಾಂಡಗಳು ಯಾವಾಗ ಹೊರಗಡೆ ಬಂದ್ವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರೆಲ್ಲವನ್ನೂ ಕೂಡ ಪರಿಶೀಲನೆಯನ್ನು ಮಾಡಿದ್ರು ಈ ವೇಳೆ ದರ್ಶನ್ ಕೂಡ ಮಾತನಾಡ್ತಿರುವಂತದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಮತ್ತೆ ಅವ್ರಿಗೆ ಸಿಗಬೇಕಾಗಿದ್ದ ಜೈಲಿನಲ್ಲಿ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಅದೆಲ್ಲ ಸಿಕ್ತಿದ್ಯಾ ಜೊತೆ ಸೆಲ್ನಲ್ಲಿರೋರ ಜೊತೆ ಎಲ್ಲರೂ ಆರಾಮಾಗಿದ್ದಾರೆ ಏನೋ ಎಲ್ಲ ಮಾಹಿತಿಯನ್ನ ಕೇಳಿರುವಂತದ್ದು ಸಂದರ್ಭದಲ್ಲಿ ಅವರು ನಾವು 5 ಜನ ಇದ್ವಿ 5 ಜನ ಆರಾಮಾಗಿದ್ವಿ ಈಗಾಗಲೇ ಒಮ್ಮೆ ಕೋರ್ಟ್ಗೆ ನಾನು ಭೇಟಿಯನ್ನು ಕೊಟ್ಟಿದ್ದೀನಿ ಅಂದ್ರೆ ಹಾಜರಾಗಿದ್ದೀವಿ ಟ್ರಯಲ್ ಶುರುವಾಗಿರೋ ಬೆನ್ನಲ್ಲೇ ಮತ್ತೆ 17ನೇ ತಾರೀಕಿಗೆ ಟ್ರಯಲ್ ಇದೆ ಮತ್ತೆ ಹೋಗ್ಬೇಕು ಅಂತಾನು ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅದರ ಜೊತೆಗೆ ಬೇರೆ ಇಶ್ಯೂಗಳ ಬಗ್ಗೆನೂ ಕೂಡ ಅಂದ್ರೆ ಅವ್ರು ಕೇಳಿದಂತ ಕೆಲ ಸೌಲಭ್ಯಗಳಿರ್ಬೋದು ಅವ್ರ ಮೇಲೆ ಬಂದಿರುವಂತ ಆರೋಪಗಳಿರ್ಬೋದು ಇದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಅಲ್ಲಿನ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು ಯಾವುದೇ ರೀತಿಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇಂಥ ಕರ್ಮಕಾಂಡಗಳು ಹೊರಗೆ ಬರಬಾರದು ಯಾರು ಕೂಡ ಕ್ರಿಮಿನಲ್ಸ್ ಗಳ ಜೊತೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಇನ್ವಾಲ್ವ್ಗಳಾಗಬಹುದು ಅಂತವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳುತ್ತೇನೆ ಅಂತ ಅದರ ಜೊತೆಗೆ ಜೈಲಿನಲ್ಲಿ ಕ್ರಿಮಿನಲ್ಸ್ ಗಳು ಏನಿರ್ತಾರೆ ಅವ್ರನ್ನ ABC ಆಗಿ
ಮೂರು ಇದನ್ನಾಗಿ ವಿಂಗಡಣೆಯನ್ನ ಮಾಡ್ತಾ ಇರುವಂತದ್ದು. ಸೊ ಅಂದ್ರೆ ನಟೋರಿಯಸ್ ರೌಡಿಗಳು ಒಂಥರ ಇರ್ತಾರೆ, ಮತ್ತೆ ಈ ಸಡನ್ ಪ್ರೊವೊಕೇಶನ್ ಗಾಗಿ ಮಾಡಿದಂತ ಕ್ರೈಮ್ ಮಾಡಿ ಸಜಾ ಆದವ್ರು ಇರ್ತಾರೆ. ಹೀಗೆ ಹಂತವಾಗಿ ಅವ್ರನ್ನ ಡಿವೈಡ್ ಮಾಡೋ ಮುಖಾಂತರ ಸೊ ಯಾರು ಹೆಚ್ಚಾಗಿ ಜೈಲಿನಲ್ಲಿ ಆಟಾಟೋಪಗಳನ್ನ ಮೆರೀತಾರೆ ಮತ್ತೆ ಅಕ್ರಮಗಳ ಭಾಗಿಯಾಗುತ್ತೆ ಅಂತವ್ರ ಮೇಲೆ ಹದ್ದಿನ ಕಣ್ಣನ್ನ ಇಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲಾ ತಯಾರಿಗಳನ್ನು ಕೂಡ ಈಗಾಗಲೇ ಅಲೋಕ್ ಕುಮಾರ್ ಸಿದ್ಧತೆಯನ್ನ ಮಾಡ್ಕೊಂತ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಯಾರು ಇಂಥ ಅಕ್ರಮಗಳಲ್ಲಿ ಭಾಗಿಯಾಗಿರ್ತಾರೋ ಅಂತವ್ರ ವಿರುದ್ಧ ಕಠಿಣ ಕ್ರಮ ಕೂಡ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ. ನಾನೇನು ಹೇಳ್ತಾ ಇದ್ದೆ, ಇಷ್ಟು ನಿಮಗೆ ಬ್ಯಾಂಗ್ಳೂರ್ ಸಿಟಿ ಲ್ಯಾಂಡ್ ಇದ್ದಾಗ ಶುಡ್ ನಾಟ್ ಗೋ ವೇಸ್ಟ್. ಅದಕ್ಕೆ ಸ್ವಲ್ಪ ಕ್ಲೀನ್ ಆಗಬೇಕು ಅಂತು. ನಾನೇನು ಹೇಳ್ತಾ ಇದ್ದೆ, ಇಷ್ಟು ನಿಮಗೆ ಬ್ಯಾಂಗ್ಳೂರ್ ಸಿಟಿ